ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಿ ಜಿ ನಗರಿ ಬೆಣ್ಣೆ ನಗರಿಗೆ. ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ನನ್ನ ಯೂಟ್ಯೂಬ್ ಚಾನಲ್ನ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಆ್ಯಂಡು ಎಲ್ಲ ವಿಡಿಯೋಗಳಿಗೂ ಪ್ರೋತ್ಸಾಹ ನೀಡಿ. ಅಮ್ಮನಿಗೆ ಹುಷಾರಿಲ್ಲ ಅಂತ ನೋಡ್ಕೊಂಡು ಹೋಗಕ್ಕೆ ಬಂದೆ. ಅಮ್ಮ ನೋಡಿದರೆ ನಮ್ಮನ್ನು ನೋಡಿದ ತಕ್ಷಣ ಹುಷಾರಿಲ್ದವರು ಸುಮ್ಮನೆ ಕುತ್ಕೊಂಡ್ಬಿಟ್ರು. ಮಕ್ಕಳಂದರೆ ಹಾಗೆ ಅಲ್ವಾ, ತಾಯಿಗೇನೇ ಒಂಥರ ಖುಷಿ. ಅದಾದಮೇಲೆ ಮೊಮ್ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಆಟ ಆಡ್ತಾಯಿದ್ರು. ಅದಾದಮೇಲೆ ಅವರಿಗೆ ಕಾಲ್ಗೆಜ್ಜೆ ತೊಗೊಂಬಂದಿದ್ರು. ಈಗ 1 ಮಂತಿಂದನೂ ಹೇಳ್ತಾಯಿದ್ರು ಬಾ ಹಾಕ್ಕೊಂಡು ಹೋಗೋ ಅಂತ. ಯಾಕೋ ನಾನೇ ಇಂಟ್ರೆಸ್ಟ್ ಇಲ್ಲದೆ ಹೋಗ್ತಾ ಇರಲಿಲ್ಲ. ಬಟ್ ನೆನ್ನೆ ಹೋಗಿ ಬರೋಣ, ಹಾಗೆ ನಮ್ಮಮ್ಮನೂ ಹುಷಾರಿಲ್ಲ ಅಂತಿತ್ತು. 1-2-3 ಟೈಮ್ಸ್ ಎಲ್ಲ ಹಾಸ್ಪಿಟ್ಲಿಗೆ ಹೋಗಿದ್ರು, ಹೋಗಿಲ್ಲ ಅಂಥೇಳಿ ಹಾಗೆ ನೋಡ್ಕೊಂಡಂಗೂ ಆಗುತ್ತೆ, ಮಕ್ಳ ಕಾಲ್ಗೆಜ್ಜೆನೂ ಹಾಕ್ಕೊಂಡು ತೊಗೊಂಬಂದಂಗೂ ಆಗುತ್ತೆ ಅಂತೇಳಿ ಊರಿಗೆ ಹೋದೆ. ನನ್ನ ಮಕ್ಕಳಿಗೆ ಎಲ್ಲಿಲ್ಲದ ಖುಷಿ ಅವರಿಗೆ. ಹೇಳಿರಲಿಲ್ಲ, ಬೇಡ ಈ ಹೇಳೋದು ಬೇಡ, ನೀನು ನಾಗರ ಪಂಚಮಿ ಬರುತ್ತಲ್ಲ, ಸೊ ಆ ಟೈಮಲ್ಲಿ ಹಾಕಿದ್ರೆ ಆಯಿತು ಅಂತ ನಾನು ಸುಮ್ಮನೆ ಇದ್ದೆ. ಸುಮ್ಮನೆ ಜಸ್ಟ್ ಮಾತಾಡ್ತಾ ಇರಬೇಕಾದ್ರೆ ನಮ್ಮ ಅಮ್ಮಗೆ ಹೇಳಿದೆ ಕಾಲ್ಗೆಜ್ಜೆ ಅಂತ. ಅಪ್ಪಪ್ಪ ಇಬ್ರದ್ದು ಅವ್ರ ಖುಷಿನೇ ಕೇಳೋಕ್ಕಾಗ್ತಾ ಇಲ್ಲ. ಸಡನ್ನಾಗಿ ಹಾಕಿದ್ರು. ಆಮೇಲೆ ಇಬ್ಬರು ಖುಷಿಪಟ್ಟರು. ಅದಾದಮೇಲೆ ಹಂಗೆ ಅಕ್ಕಪಕ್ಕದ ಮನೆಯವ್ರ ಜೊತೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಹರಟೆ ಹೊಡೆದ್ವಿ. ನಮ್ಮಮ್ಮ ಬಂದಿರೋದ್ರಿಂದ ಚಿಕನ್ ತಗೊಂಬಂತು, ನಾವು ಬಂದೀವಿ ಅಂತ ಹೇಳಿದ್ದಕ್ಕೆ ಚಿಕನ್ ತೊಗೊಂಬಂದರು. ಸೊ ಎಲ್ಲ ರೆಡಿ ಮಾಡ್ಕೊಳ್ತಾ ಮಾತಾಡ್ಕೊಳ್ತಾ ಕೂತ್ಕೊಂಡ್ವಿ. ಅದಾದಮೇಲೆ ಇರುತ್ತಲ್ವ, ಹೆಣ್ಮಕ್ಳಾದ್ಮೇಲೆ ಅಕ್ಕಪಕ್ಕದ ಮನೇಲಿ ಮಾತುಕತೆ ಮುಗಿಸ್ಕೊಂಡು ನಾನು ಮಿಕ್ಸಿ ಹಾಕ್ಕೊಡೋಕ್ಕೆ ಬಂದೆ. ಮಿಕ್ಸಿ ಹಾಕ್ಕೊಂಡೆ. ಕಾಲೂ ಕೂಡ ಕರೆಂಟು ಸರಿಯಾಗಿ ಕೊಡ್ತಾಯಿಲ್ಲ, ಈಗ ಮಳೆಗಾಲ ಬೇರೆ, ಸೊ ಅದರಿಂದ ಬೇಗ ಬೇಗ ಹೋಗ್ಬಿಡುತ್ತೆ ಅಂತ ಮಿಕ್ಸಿ ಹಾಕ್ಕೊಂಡೆ. ಇವ್ರು ನೋಡಿದರೆ ನನ್ನ ಮಕ್ಕಳು ನಮ್ಮಮ್ಮನ ಫೋನ್ ಹಿಡ್ಕೊಂಡು ನೋಡ್ತಾಯಿದ್ರು ಯೂಟ್ಯೂಬ್ನ. ಅವರಿಗೆ ತಮಾಷೆ ಮಾಡ್ಕೊಳ್ತಾ ಸ್ವಲ್ಪ ಕುತ್ಕೊಂಡೆ. ಅದಾದಮೇಲೆ ನನ್ನ ಮಗಳು ವಿಡಿಯೋ ಮಾಡೋದು ಗೊತ್ತಿರಲಿಲ್ಲ ಅವಳಿಗೆ. ನೋಡಿಬಿಟ್ಟು ಹಾಯ್ ಮಾಡಿ ನೋಡ್ತಾ ಇದ್ದಾರೆ. ಹಳ್ಳಿಯಲ್ಲಿ ಅಡುಗೆ ಮಾಡೋದೇ ಒಂಥರ ಚೆಂದ. ನೋಡ್ತಾ ಇದ್ದೀರಾ, ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ದೀನಿ ನಾನು. ನಮ್ಮ ಮನೆಯಲ್ಲೆಲ್ಲ ನಾನ್ ವೆಜ್ ಮಾಡಿದ್ರೆ ಬಟ್ ಜಾಸ್ತಿ ಇದರಲ್ಲಿ ಒಲೆಯಲ್ಲೇ ಮಾಡೋದು. ಒಲೆಯಲ್ಲಿ ಮಾಡಿರೋ ಅಡುಗೆ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ಜಾಸ್ತಿ ಅಂದರೆ ಜನ ಬಂದಾಗೆ ಅಥವಾ ಜಾಸ್ತಿ ನೆಂಟರು ಬಂದಾಗೆ ಒಲೆಯಲ್ಲೇ ಮಾಡೋದು ನಾವು. ಏನು ಕ್ಲಿಕ್ ಮಾಡಬೇಡ, ಜಸ್ಟ್ ನೋಡ್ತಾ ಇಲ್ಲ, ಅದೇ ಟಚ್ ಮಾಡಿ ಏನು ಓಡಿಸ್ಬೇಡ. ಪೇಪರ್ ಇಲ್ವಾ? ಅದಕ್ಕೆಲ್ಲ ಗಜ್ಜಿಗೆ ವಾಪಸ್ ಈ ಕಡೆ ಅಷ್ಟೇ ತೋರಿಸ್ತೀನಿ. ಸಣ್ಣದೈತೆ ತಗೊಂಡು ಸೊ ಚಿಕನ್ ಸಾಂಬಾರಿಗಿಲ್ಲ ನಾನು ರೆಡಿ ಮಾಡ್ಕೊಳ್ತಾ ಇದ್ದೆ. ಹಳ್ಳಿಲಿ ಅಂದಮೇಲೆ ಮಾಮೂಲಿ ಒಲೆಯಲ್ಲಿ ಮಾಡೋದು ಮಾಡೇ ಮಾಡ್ತಾರೆ. ಇವಾಗ ಮುಂಚೆ ಎಲ್ಲ ಮಾಡ್ತಾಯಿದ್ರು. ಹಾಗೆ ನಮ್ಮ ಮನೇಲೂ ಕೂಡ ನಾನ್ ವೆಜ್ ಮಾಡಿದರೆ ನಾವು ಸೊ ಒಲೆಯಲ್ಲೇ ಜಾಸ್ತಿ ಮಾಡೋದು. ಇಲ್ಲಿ ನಾನು ಎಷ್ಟು ಕಡ್ಡಿ ಗೀರಿಕ್ಕಿದ್ರು ಕೂಡ ಒಲೆನೇ ಹತ್ತಾ ಇಲ್ಲ, ತಲೆ ಕೆಟ್ಟೋಗ್ಬಿಡ್ತು. ಒಂದು 10 ನಿಮಿಷ ಒಂದು ಫುಲ್ಲು ಮ್ಯಾಚ್ ಬಾಕ್ಸ್ನೇ ಕಾಲ್ ಮಾಡಿಬಿಟ್ಟೆ. ಒಲೆ ಹತ್ತುತ್ತಾ ಇರಲಿಲ್ಲ. ನಮ್ಮಮ್ಮಗೆ ಹೇಳ್ತಾ ಇದ್ದೆ, ನೀನಾದರೂ ಹಚ್ಕೊಡು ಬಾ ಅಂತೇಳಿ. ಅದಾದಮೇಲೆ ನಮ್ಮಮ್ಮ ಹಚ್ಕೊಡ್ತೀನಿ ಅಂತೇಳಿ ಗರಿ ತಗೊಂಡು ಬಂತು. ಆಮೇಲೆ ಒಲೆ ಹತ್ತಿದ್ದೆ. ಅದು ನೋಡ್ತಾ ಇದ್ದೀರಾ, ಇವಳು ನನ್ನ ಮಗಳು ಹೇಗೆ ಬೇಕಾಗೆ ವಿಡಿಯೋ ಮಾಡ್ತಿದ್ದಾನೆ ನೋಡಿ. ಒಲೆ ಹತ್ತುತ್ತಾ ಇದೆ ಇವಾಗ ನಿಧಾನಕ್ಕೆ. ಕಮ್ಮಿ ಇಡ್ರಿ ಒಗ್ಗು ಜನ್ಮ ಒಂದೇ ಸತಿ ಸುಟ್ಕೊಂಬೋದಂಗಾತ ಸ್ಮೆಲ್. ಸೈಲೆಂಟ್ ಆಗಿರ ಮತ್ತೆ
ಈಗ ಈಗ ಆಟ ಬೇಡ ವಯಸ್ಸುತ್ತಾರಲ್ಲ ಸ್ವಲ್ಪ ಕಾಲು ಸ್ವಲ್ಪ ಕಾರ್ಬಾರ ಮಾಡಿ ಈ ಬಿಸಿ ಹಿಂಗೆ ಹಿಂಗೆ ಅಮ್ಮ ನಾಯಿಲ್ಲ ಕ್ಲೀನ್ ಮಾಡಿ ತಗೋಬೇಕು ನೋಡಿ ಮತ್ತೆ ಪಾಪ ಯಾರು ಹೇ ಆಮೇಲೆ ಫೈನಲಿ ಊಟ ಆಯಿತು, ಮಲ್ಕೊಂಡಿದ್ದೀವಿ. ಊಟ ಎಲ್ಲ ಚೆನ್ನಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫೈನಲಿ ನಾನು ಮಕ್ಕಳಿಗೆ ಸ್ಕೂಲಿಗೆ ಟೈಮ್ ಆಗುತ್ತೆ ಅಂತೇಳಿ ಮಾರ್ನಿಂಗ್ 8 ಗಂಟೆಗೆ ಬಸ್ಸಿಗೆ ಬಿಟ್ಟೆ. ಸೊ KSRTC ಬಸ್ಸಲ್ಲಿ ಮಕ್ಕಳು ನೋಡಬೇಕಾದ್ರೆ ನನಗೆ ಫೀಲ್ ಆಗ್ತಾ ಇತ್ತು. ಯಾಕಂದರೆ ನಾನು ಸ್ಕೂಲ್ ಲೈಫಲ್ಲಿ ಹೋಗಬೇಕಾದ್ರೆ ನಾನು ಕೂಡ ಸ್ಕೂಲಿಗೆ ಹೋಗಬೇಕಾದ್ರೆ ಬಸ್ಸಲ್ಲೇ ಕೂಡ ಜರ್ನಿ ಮಾಡ್ತಾ ಇದ್ದಿದ್ದು. ಹಾಗಾಗಿ ಆ ಮೆಮೊರಿ ಎಲ್ಲ ನೆನಪಾಯಿತು. ಸ್ಕೂಲ್ ಲೈಫ್ ಅಂದ್ರೇ ಹಾಗೆ ಅಲ್ವಾ, ಗೋಲ್ಡನ್ ಲೈಫ್ ಥರ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಥ್ಯಾಂಕ್ ಫಾರ್ ವಾಚಿಂಗ್. ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.